ಕೆಲವು ವರ್ಷಗಳ ಹಿಂದೆ ಪರ್ವತಗಳ ನಡುವೆ ನೆಲೆಸಿದ್ದ ಹೊಸಪೇಟೆ ಎಂಬ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯ ಹೊರವಲಯದಲ್ಲಿ ಮಣ್ಣು ಮತ್ತು ಕಲ್ಲಿನಿಂದ ಕಟ್ಟಿದ ಒಂದು ಚಿಕ್ಕ ಮನೆ. ಅಲ್ಲೇ 18 ವರ್ಷದ ನಾಗೇಶ್ ಅವರ ತಾಯಿಯ ಜೊತೆಗೆ ವಾಸಿಸುತ್ತಿದ್ದನು. ನಾಗೇಶ್ ಒಳ್ಳೆಯ ಮನಸ್ಸಿನವನಾದರೂ ಜವಾಬ್ದಾರಿಯ ಅಂತ ಬಂದಾಗ ನಾಳೆ ಮಾಡ್ತೀನಿ ಎನ್ನುವುದು ಅವನ ವಿಚಾರ. ತನಗೆ ಬೇಕಾದಷ್ಟು ಇದ್ದರೆ ಸಾಕು, ಜೀವನ ಏನ್ ಬೇಕಾದರೂ ಕೊಡುತ್ತದೆ, ದೇವರು ನೋಡ್ಕೊಳ್ತಾನೆ ಎಂಬುದೇ ಅವನ ನಂಬಿಕೆಯಾಗಿತ್ತು. ಆದರೆ ಮನೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕಠಿಣಗುತ್ತಿತ್ತು. ಮಳೆಯಾದರೆ ಮನೆ ಒಳಗೆ ನೀರು ಬರುತ್ತಿತ್ತು. ಮನೆಯ ಗೋಡೆಗಳ ಮೇಲೆ ಬಿರುಕು ಬಿಟ್ಟಿದ್ದವು. ಅವನ ತಾಯಿಯ ಹೆಸರು ಶಾಂತ. ಹಳ್ಳಿಯ ಮನೆಗಳಿಗೆ ಹಪ್ಪಳ ಮತ್ತು ಉಪ್ಪಿನಕಾಯಿ ಮಾಡಿಕೊಡುತ್ತಿದ್ದಳು. ಒಂದು ಹೊತ್ತಿನ ಊಟದ ಹಣ ಹಪ್ಪಳ ಮತ್ತು ಉಪ್ಪಿನಕಾಯಿ ಮಾರಿ ಸಂಪಾದಿಸುತ್ತಿದ್ದಳು. ಹಲವು ಬಾರಿ ಅವಳು ಮಗನಿಗೆ ಹೇಳುತ್ತಿದ್ದಳು, ನಾಗೇಶ, ನಮ್ಮ 2 ಜಮೀನು ಖಾಲಿ ಬಿದ್ದಿವೆ, ಒಮ್ಮೆ ನೋಡೋ, ಸ್ವಲ್ಪ ಬೆಳೆ ಹಾಕೋ, ನಮ್ಮ ಬದುಕು ಸುಧಾರಬಹುದು ಅಂತ ನಾಗೇಶನಿಗೆ ಹೇಳಿದಳು. ಆದರೆ ನಾಗೇಶ್ ಪ್ರತಿದಿನ ಒಂದೇ ಉತ್ತರವಾಗಿತ್ತು, ಅಯ್ಯೋ ತಾಯಿ, ಸಮಯ ಬಂದಾಗ ತಾನೇ ಆಗುತ್ತೆ, ದೇವ್ರು ನೋಡ್ತಾನೆ ಇರಬಹುದು. ಆದರೆ ಮಗನ ನಡೆ ಅವಳ ಹೃದಯಕ್ಕೆ ನೋವಾಗುತ್ತಿತ್ತು. 10 ದಿನದ ನಂತರ ಬೆಳಗ್ಗೆ ಮುಗಿಲು ಕವಿದಿದ ಬೆಳಗಿನ ಜಾವ ಅಮ್ಮ ಶಾಂತ ಮನೆಯಿಂದ ಹೊರಗೆ ಕರೆದಳು. ಮಗನೇ, ಸ್ನಾನಕ್ಕೆ ನೀರು ಕಾಯಿಸಲು ಹಾಕೋಕೆ ಕಟ್ಟಿಗೆ ಇಲ್ಲ, ಸ್ವಲ್ಪ ಕಾಡಿಗೆ ಹೋಗಿ ಒಣಗಿದ ಕಟ್ಟಿಗೆ ತೆಗೆದುಕೊಂಡು ಬಾ ಅಂದಾಗ ನಾಗೇಶ್ 2-3 ಬಾರಿ ಹೋಗುವುದಿಲ್ಲ ಅಂತ ಹಠ ಹಿಡಿದ. ನಂತರ ಅಮ್ಮ ನಿರಂತರವಾಗಿ ಕೂಗುವುದನ್ನು ನೋಡಿ ಎದ್ದು ತನ್ನ ತಲೆಯಲ್ಲಿ ಬಟ್ಟೆ ಕಟ್ಟಿಕೊಂಡು ಕಾಡಿನ ದಾರಿ ಕಡೆ ಹೊರಟ. ಪರ್ವತದ ತಂಪಾದ ಗಾಳಿ ಮುಖಕ್ಕೆ ತಾಕಿದಾಗ ಒಂದು ಕ್ಷಣ ಅವನು ಸಂತೋಷಪಟ್ಟನು. ಮನಸ್ಸು ಇನ್ನೂ ಸೋಮಾರಿಯಾಗಿಯೇ ಇತ್ತು. ಕಟ್ಟಿಗೆಯನ್ನು ಕಟ್ಟಿ ತರುತ್ತಿದ್ದಾಗ ಅವನಿಗೆ ದೂರದಲ್ಲಿ ಒಬ್ಬ ವೃದ್ಧನನ್ನು ಕಂಡನು. ಕಪ್ಪಾದ ದೇಹ, ಬಾಗಿದ ಬೆನ್ನು, ಆದರೂ ಶ್ರಮ ಪಡುವುದರಲ್ಲಿ ಯಾವುದೇ ಕಡಿಮೆ ಇಲ್ಲ. ನಾಗೇಶ್ ಆ ವೃದ್ಧನ ಬಳಿ ಹೋಗಿ ಕೇಳಿದನು, ಅಜ್ಜ, ಇಷ್ಟು ವಯಸ್ಸಿನಲ್ಲಿ ಏಕೆ ಇಷ್ಟು ಕೆಲಸ ಎಂದು ಅಜ್ಜನಿಗೆ ಕೇಳಿದ ವೃದ್ಧ ನಕ್ಕು ಹೇಳಿದನು, ಮಗನೇ, ಹೊಟ್ಟೆಗೆ ಅನ್ನ ಬೇಕಾದರೆ ಕೈಗಳಿಗೆ ಕೆಲಸ ಬೇಕು, ಸುಮ್ಮನೆ ಕುಳಿತರೆ ಬದುಕು ನಡೆಯೋದಿಲ್ಲ ಅಂದಾಗ ನಾಗೇಶ್ ಅಜ್ಜನಿಗೆ ಒಂದು ಮಾತನ್ನು ಹೇಳಿದ, ಅಜ್ಜ, ಎಲ್ಲವನ್ನೂ ದೇವರ ಮೇಲೆ ಬಿಡಿ, ಎಲ್ಲ ಅವನೇ ನೋಡಿಕೊಡುತ್ತಾನೆ ಅಂದಾಗ ಅಜ್ಜ ತನ್ನ ಕಣ್ಣುಗಳನ್ನು ನಾಗೇಶ್ ಮುಖದ ಕಡೆಗೆ ತಿರುಗಿಸಿ ನೋಡಿದನು. ಅಜ್ಜ ನಂತರ ನಿಧಾನವಾಗಿ ಹೇಳಿದನು, ಮಗನೇ, ದೇವರು ಕೈ ಬಿಡದವರನ್ನು ಕೈ ಹಿಡಿಯುತ್ತಾನೆ, ಆದರೆ ಕೆಲಸ ಮಾಡದ ಕೈಗಳಿಗೆ ಆಶೀರ್ವಾದವೂ ತಗುಲೋದಿಲ್ಲ ಎಂದಾಗ ಈ ಮಾತು ನಾಗೇಶ್ ಹೃದಯಕ್ಕೆ ಬಲವಾಗಿ ಪ್ರಭಾವ ಬೀರಿತು. ನಂತರ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಗಳು ಕಾಡತೊಡಗಿತ್ತು. ಇಷ್ಟು ದಿನ ನನ್ನ ತಾಯಿಯ ಕಷ್ಟವನ್ನು ನಾನು ನೋಡಲಿಲ್ಲವೇ? ನಾನು ನನ್ನ ಬದುಕಿಗೆ ಏನನ್ನಾದರೂ ಕೊಡಬೇಕಲ್ಲವೇ ಎಂದು ಅವನ ತಲೆಯಲ್ಲಿ ಪ್ರಶ್ನೆ ಮೂಡಿದವು. ಮಾರನೆಯ ದಿನ ನಾಗೇಶ್ ತನ್ನ ಜಮೀನಿಗೆ ಹೋದ. ಹೊಲ ತುಂಬಾ ಕೆಟ್ಟಿತ್ತು. ಮುಳ್ಳು ಮತ್ತು ಮರ, ಕಾಡು ಹುಲ್ಲು, ಒಣಗಿದ ಮಣ್ಣು, ಒಣಗಿದ ಭೂಮಿ ಅವನನ್ನು ಸ್ವಾಗತಿಸಿತು. ಆದರೂ ಮೊದಲ ಬಾರಿಗೆ ಅವನು ಹಿಂತಿರುಗಲಿಲ್ಲ. ದಿನವೂ ಬೆಳಗ್ಗೆ ಎದ್ದು ಜಮೀನಿನಲ್ಲೇ ಶ್ರಮಿಸುತ್ತಿದ್ದನು. ಮಣ್ಣು ಹದ್ದ ಮಾಡಿ, ಹೊಲಕ್ಕೆ ನೀರು ಬಿಟ್ಟು ಬೀಜ ಬಿತ್ತೋದು. ಅವನ ಜೀವನ ತುಂಬಾ ಚೆನ್ನಾಗಿ ನಡೆಯಿತು. ಹೊಲದಲ್ಲಿ ಹಸಿರು ಮೊಗ್ಗುಗಳ ಬೆಳೆಯಲು ಪ್ರಾರಂಭಿಸಿದಾಗ ಅವನಿಗೆ ಹೆಮ್ಮೆಯಿಂದ ಕಣ್ಣೀರೇ ಮುತ್ತಿನಂತೆ ಹರಿದವು. ಅಮ್ಮ ಶಾಂತ ಅವನನ್ನು ನೋಡಿ ಮಂದಹಾಸ ಬೀರಿದಳು. ಹಾಗೆ ಅವನಿಗೆ ತುಂಬಾ ಖುಷಿಯಾಯಿತು. ಅಮ್ಮನನ್ನು ಅಪ್ಪಿಕೊಂಡು ಖುಷಿಪಟ್ಟ. ಬೆಳೆ ಮಾರಾಟವಾದ ನಂತರ ಬಂದ ಹಣದಿಂದ ನಾಗೇಶ್ ಚಿಕ್ಕ ಹೊಸ ಮನೆ ಕಟ್ಟಿಸಿದ. ಮನೆ ಕಟ್ಟಲು ಕಲ್ಲಿನ ಬದಲು ಇಟ್ಟಿಗೆ ಮತ್ತು ಮಣ್ಣಿನ ಬದಲು ಸಿಮೆಂಟ್ ಬಳಸಿದ. ಹಳ್ಳಿಯ ಜನರಿಗೆ ನಂಬಲಿಕ್ಕೆ ಆಗಲಿಲ್ಲ. ಒಮ್ಮೆ ಸೋಮಾರಿಯಾಗಿ ಹೊತ್ತು ಕಳೆಯುತ್ತಿದ್ದ ಅದೇ ನಾಗೇಶ್ ಈಗ ಬೆಳಿಗ್ಗೆ 4ಕ್ಕೆ ಎದ್ದು ಹಲವು ಕೆಲಸಗಳನ್ನು ಮಾಡುತ್ತಿದ್ದನು. ನಾಗೇಶನಿಗೆ ಹಳ್ಳಿಯ ಹಿರಿಯರು ಒಂದೇ ಮಾತನ್ನು ಹೇಳಿದರು, ನಾಗೇಶ್, ನೀನು ಹಳ್ಳಿಯ ಯುವಕರಿಗೆ ಮಾದರಿಯಾಗಿದ್ದೀಯಾ ಎಂದು ಹಿರಿಯರು ಹೇಳಿದ್ದರು. ತನ್ನ ಜಮೀನನ್ನು ವಿಸ್ತರಿಸಿದ. ಇನ್ನೊಂದು ಹಸು ತೆಗೆದುಕೊಂಡನು. ಅಮ್ಮ ಮಾಡುತ್ತಿದ್ದ ಹಾಲಿನ ವ್ಯವಹಾರ ಹೆಚ್ಚಾಯಿತು. ನಗರ ಮಾರುಕಟ್ಟೆಗೆ ತರಕಾರಿಗಳನ್ನು ಕಳುಹಿಸಲು ಆರಂಭಿಸಿದ. ಹೋಗುತ್ತಿದ್ದಂತೆ ಅವನ ಆದಾಯವೂ ಹೆಚ್ಚಾಗುತ್ತಿತ್ತು. ಹಳ್ಳಿಯ ಯುವಕರು ಅವನ ಬಳಿಗೆ ಬಂದು ಕೇಳುತ್ತಿದ್ದರು, ನಿನಗೆ ಎಲ್ಲಿಂದ ಬಂತು ಈ ಶಕ್ತಿ? ಹೀಗೆ ಬದಲಾವಣೆ ಹೇಗೆ ಎಂದು ಕೇಳಿದಾಗ ನಾಗೇಶ್ ಒಂದೇ ಮಾತನ್ನು ಹೇಳುತ್ತಿದ್ದ, ನಾನು ಕೆಲಸ ಮಾಡಲು ಶುರು ಮಾಡಿದಾಗ ಅದೃಷ್ಟವೂ ನನ್ನ ಬಾಗಿಲಿಗೆ ಬಂದಿತ್ತು ಅಂತ ಹೇಳಿದೆ. ಇಂದು ದಿನ ನಾಗೇಶ್ ಹೊಲದಲ್ಲಿ ಕೆಲಸ ಮಾಡಿದಾಗ ಆ ಪರಿಚಿತ ಮೃದು ಧ್ವನಿ ಕೇಳಿಸಿತು. ತಿರುಗಿ ನೋಡಿದಾಗ ಅದೇ ವೃದ್ಧ ಇದ್ದ. ನಾಗೇಶ್ ತಕ್ಷಣ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ. ಅಜ್ಜ, ನೀವು ಹೇಳಿದ ಮಾತು ನನ್ನ ಜೀವನ ಬದಲಿಸಿತು. ವೃದ್ಧನು ಅವನ ಬೆಬೆನ್ನು ತಟ್ಟಿ ಹೇಳಿದರು, ಮಗನೇ, ನೀನು ಬದಲಾವಣೆಯನ್ನು ಆರಿಸಿಕೊಂಡೆ. ಇದು ನಿನ್ನ ಪರಿಶ್ರಮದ ಜಯ. ಗಮನದಲ್ಲಿರ್ಲಿ, ಬದುಕು ಬದಲಾಯಿಸೋದು ಅದೃಷ್ಟವಲ್ಲ, ನಮ್ಮ ಶ್ರಮವು.
ಎಂದು ಆ ವೃದ್ಧ ಹೇಳಿ ಹೋದರು. ಕಾಲ ಕಳೆದಂತೆ ನಾಗೇಶ್ ಹಳ್ಳಿಯ ಯುವಕರಿಗೆ ಹೊಸ ರೀತಿಯ ಕೃಷಿ ವಿಧಾನ, ಹೊಸ ಮಾರ್ಗಗಳು ಕಲಿಸಲು ಮುಂದಾದ. ಹಲವಾರು ಜನರಿಗೆ ಕೆಲಸ ಕೊಟ್ಟು ನೆರೆಹೊರೆಯವರ ಬದುಕು ಸುಧಾರಿಸಿದ. ಅಮ್ಮ ಶಾಂತ ಪ್ರತಿದಿನ ಹೇಳುತ್ತಿದ್ದಳು, ನೀನು ನಮ್ಮ ಮಗ ಮಾತ್ರವಲ್ಲ, ಈ ಹಳ್ಳಿಯ ಸ್ಥಿತಿಯನ್ನೇ ಬದಲಾಯಿಸಿದ್ದೀಯಾ. ನಾಗೇಶ್ ಅಮ್ಮನಿಗೆ ಉತ್ತರಿಸುತ್ತಿದ್ದನು, ಅಮ್ಮ, ನಮ್ಮ ಜೀವನದಲ್ಲಿ ನಮ್ಮನ್ನು ಮುಂದೆ ತರುವುದು ಒಂದೇ, ಅದು ನಮ್ಮ ಕಠಿಣ ಪರಿಶ್ರಮ. ದೇವರು ನಮ್ಮನ್ನು ನೋಡ್ತಾನೆ, ಆದರೆ ಕೆಲಸ ಮಾಡುವವರನ್ನು ಇನ್ನೂ ಹೆಚ್ಚು ನೋಡ್ತಾನೆ. ಸರಿಯಾದ ಸಮಯಕ್ಕೆ ಕಾಯಬೇಡಿ, ಸರಿಯಾದ ಸಮಯವನ್ನು ನೀವೇ ರಚಿಸಬೇಕು. ಸಣ್ಣ ಬದಲಾವಣೆಯೇ ದೊಡ್ಡ ಜೀವನ ಬದಲಾವಣೆಯ ಮೂಲ. ನಾವು ಜೀವನದ ಜವಾಬ್ದಾರಿ ತೆಗೆದುಕೊಂಡಾಗ ನಮ್ಮ ಜೀವನ ದಾರಿಯೇ ಬದಲಾಗುತ್ತದೆ.